ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂತಾಗಿದೆ. ಬೆಂಗಳೂರಿನ ರಸ್ತೆಯಲ್ಲಾದಂತಹ ಅದೊಂದು ಆಕ್ಸಿಡೆಂಟು. ರಸ್ತೆ ಮೇಲೆ ಜಲ್ಲಿಕಲ್ಲು ಚೆಲ್ಲಿತ್ತು. ಅದರ ಮೇಲೆ ಯುವಕ ಬೈಕ್ ಓಡಿಸ್ಕೊಂಡು ಹೋಗಿದ್ದಾನೆ. ತಗೋ, ಆಕ್ಸಿಡೆಂಟ್ ಆಯಿತು. ಯುವಕನಿಗೆ ಪ್ರಜ್ಞೆನೇ ತಪ್ಪೋಯ್ತು. ಸರಿಯಾದ ಟೈಮಿಗೆ ಆಂಬ್ಯುಲೆನ್ಸ್ ಬಂದಿಲ್ಲ. ಸೆಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದಂತಹ ಜನಪ್ರತಿನಿಧಿಗಳು ಅಲ್ಲೇ ಪಾಸ್ ಆಗಿ ಹೋದ್ರು. ಇವರನ್ನು ಕ್ಯಾರೆ ಅಂದಿಲ್ಲ. ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಎಂ ಮನೆಯ ಕೂಗಳತೆಯ ದೂರದಲ್ಲಾದಂತಹ ಆಕ್ಸಿಡೆಂಟ್ ಇದು. ಇಲ್ಲೇ ಆಂಬ್ಯುಲೆನ್ಸ್ ಬಂದಿಲ್ಲ. ಶಾಸಕರು ಸಚಿವರು ಕಲಾಪವನ್ನು ಮುಗಿಸ್ಕೊಂಡು ಇದೇ ಮಾರ್ಗದಲ್ಲಿ ಹೋದ್ರಂತೆ. ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ. ಪೊಲೀಸರ ಎದುರು ಯುವಕರು ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾಪ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದ. ತುತ್ತಿನ ಚೀಲವನ್ನು ತುಂಬಿಸ್ಕೊತಾ ಇದ್ದ ಪ್ರತಿನಿತ್ಯವೂ ದುಡಿದು. ಈಗ ಆರಾಮಾಗಿ ಹಾರ್ಕೊತಾ ಇದ್ದಂತಹ ಗಿಳಿನ ರೆಕ್ಕೆ ಮುರಿದಂಗೆ ಆಗ್ಬಿಟ್ಟಿದೆ. ಹುಡುಗ ಪ್ರಜ್ಞೆ ತಪ್ಪಿ ಆಸ್ಪತ್ರೆ ಪಾಲಾಗಿದ್ದಾನೆ. ಇಷ್ಟೆಲ್ಲ ಅವಾಂತರಗಳಾದ್ರೂ ಕೂಡ ಅಧಿಕಾರಿಗಳು ಬಂದು ಕೇಳ್ತಾ ಇಲ್ವಂತೆ. ಪೊಲೀಸರ ಬಗ್ಗೆ ನಮಗೆ ರೆಸ್ಪಾಂಡ್ ಮಾಡಿದೀರಾ, ನಿಮಗೆ ಹೇಳ್ತಿಲ್ಲ. ಬೇಜಾರಾಗ್ತಿರೋದು ಏನ್ ಗೊತ್ತಣ್ಣ, ಬಿದ್ದು ಒದ್ದಾಡ್ತಾ ಇದ್ದಾರೆ. 3 MLA ಗಾಡಿ ಹೋದ್ವು. With the escort of a minister, he did not respond to the public who is falling on the road. Who has fell on the road and is dying. No government, no responded. No response from any government's authority. But you responded with things. No, authorities responded. Not a leader who is ruling that authority. You responded, sir. Leader, not the leader who. ಇಲ್ಲಿ ಹೋದ್ರು ಸರ್, ಹೋಮ್ ಮಿನಿಸ್ಟರ್ ಹೋದ್ರು ಈ ರೋಡ್ ಅಲ್ಲಿ. ಹೋಮ್ ಮಿನಿಸ್ಟರ್ ಹೋದ್ರು. He has escort. ಶಾಸಕರು ಹೋದ್ರು, ಸಚಿವರು ಹೋದ್ರು, ಸಹಾಯಕ್ಕೆ ಬರಲಿಲ್ಲ. ರಸ್ತೆಯನ್ನಾದ್ರೂ ನೆಟ್ಟಗೆ ಮಾಡಿಸಿದಾರಾ? ಅದನ್ನೂ ಮಾಡಿಲ್ಲ. ಜಲ್ಲಿಕಲ್ಲು ಎಲ್ಲ ಬೇಕಲ್ಲಿ ಸುರಿದಿದ್ದಾರೆ. ಅದರ ಮೇಲೆ ಬೈಕ್ ಹೋಗಿದ್ದಕ್ಕೆ ಈಗ ಯುವಕನೊಬ್ಬ ಆಸ್ಪತ್ರೆ ಪಾಲಾಗಿರುವಂಥದ್ದು. ಯುವಕರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಜನಪ್ರತಿನಿಧಿಗಳನ್ನ ಅಲ್ಲೇ ಹೋದ್ರೂ ಕೂಡ ಸಹಾಯಕ್ಕೆ ಬರ್ದಿಲ್ಲ ಅಂಥೇಳಿ ಪೊಲೀಸರ ಮುಂದೆ ತಮ್ಮ ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ದಾರೆ.